ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೈಲಿ ಲೈಫ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಹಳೆ ವೀಡಿಯೋದ್ರಲ್ಲೇ ತೋರಿಸಿದ್ದದ್ದು ಕಂಟಿನ್ಯೂಷನ್ ಇದು. ಆ್ಯಕ್ಚುಲಿ 2 ವೀಡಿಯೋದ್ರಲ್ಲಿ ನಾನು ಉಪ್ಪಿನಕಾಯಿ ಹಾಕೋದ್ರ ಬಗ್ಗೆ ತೋರಿಸಿದ್ದೆ. ಅಂದರೆ ಒಂದಿನ ಕಟ್ ಮಾಡಿ ಅದನ್ನು ಉಪ್ಪು ಹಾಕಿ ನೆನೆಯೋಗಿ ಬಿಡೋದಾಗಿರ್ಬೋದು, ಆಮೇಲೆ ಖಾರ ಹಾಕಿದ್ದು ಅಂತ 2 ವೀಡಿಯೋದ್ರಲ್ಲಿ ತೋರಿಸಿದ್ದೆ. ಇದು ಫೈನಲ್ ರಿಸಲ್ಟ್ ಇದು ಆ್ಯಕ್ಚುಲಿ. ಅಂದರೆ ನಮ್ಮದು ಮಾಡಿದ್ದು ಉಪ್ಪಿನಕಾಯಿ ಈ ರೀತಿಯಾಗಿ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಅದೇ ನಾನು ಏನು ಅಳತೆ ಹೇಳಿದ್ನೋ ಅದೇ ಅಳತೆ ಹಾಕಿ ಮಾಡಿದ್ರೆ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ನಂದು ಇದು ಫಸ್ಟ್ ಅಟೆಂಪ್ಟೇ ಆ್ಯಕ್ಚುಲಿ, ಬಟ್ ನನಗೇ ತುಂಬಾ ಇಷ್ಟ ಆಯಿತು. ತುಂಬ ಟೇಸ್ಟಿಯಾಗೂ ಇತ್ತು, ಕರೆಕ್ಟಾಗಿತ್ತು. ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿತ್ತು. ಅದು ಆಯಿಲ್ ಫಸ್ಟ್ ಬಂತು ನೋಡಿ, ಅದು ಆಯಿಲು ಅದು ಉಪ್ಪಿನಕಾಯಿ ಕೆಡದೇ ಇರೋ ರೀತಿಲಿ ಅದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರವಾಗಿ ಅದು ಲೇಯರ್ ಕೂತಿರುತ್ತೆ. ಅದೇನೂ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿತ್ತು. ಟೇಸ್ಟು ಎಲ್ಲ ತುಂಬ ಚೆನ್ನಾಗಿತ್ತು. ಟೆಕ್ಸ್ಚರ್ ನೀವು ನೋಡ್ತಾ ಇರಬಹುದು, ಟೆಕ್ಸ್ಚರು ಅಷ್ಟೇ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂಥರ ಖಾರ ಜಾಸ್ತಿ ಅನಿಸೋದು, ತಿನ್ನುವಾಗ ಒಂಥರ ಬೆಂದಿಲ್ಲ ಅಂತ ಅನಿಸೋದು, ಆ ಥರನೂ ಏನೂ ಇರಲಿಲ್ಲ. ತುಂಬ ಟೇಸ್ಟಾಗಿತ್ತು. ನೀವು ನೋಡ್ತಾ ಇರಬಹುದು, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಹಾಗೆಯೇ ಇಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಾಗಿ ಮಾಡೋಣ ಅಂತ ಹೇಳಿ ಸಾಬುದಾನನ ನೆನೆಸಿಟ್ಟಿದ್ದೆ. ಅಂದರೆ ಇದೆಲ್ಲ ಹೀಟಾಗಿದೆ ಅಂತ ಹೇಳಿದಾಗ ಇದು ತುಂಬಾ ತಂಪಾಗುತ್ತೆ. ಇದರದ್ದು ಕಿಚಡಿ ತಿನ್ಬೋದು, ಆಮೇಲೆ ವಡೆ ಮಾಡ್ಕೊಂಡು ತಿಂತಾರೆ, ಹಾಗೆಯೇ ಪಾಯಸ ಮಾಡ್ತಾರೆ, ಆ ಥರದ್ರಲ್ಲೆಲ್ಲ ಮಾಡ್ಬೋದು. ಆದರೆ ನಾನಿಲ್ಲಿ ಇದನ್ನು ಕಿಚಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟ್ಗೆ ಸಾಬುದಾನನ ಒಂದು 3 to 4 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇಕಾಗಿರೋ ಸಾಮಾನೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಈಗ ಉಪ್ಪು, ಆಮೇಲೆ ಅದಕ್ಕೆ ಇದು ಬೇಕಾಗುತ್ತೆ, ಆಲೂಗಡ್ಡೆ ಬೇಕಾಗುತ್ತೆ ಅದು, ಆಮೇಲೆ ನಿಂಬೆ ರಸ, ಹಾಗೆಯೇ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆಯೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಸಾಕಾಗುತ್ತೆ. ತುಂಬ ಖಾರ ಏನು ಬೇಕಾಗಿರೋದಿಲ್ಲ. ನಾನು ಇಲ್ಲಿ ಇದನ್ನು ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ನಾನಿಲ್ಲಿ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕಾಗಿರಬಹುದು, ಹಾಗೆಯೇ ನಮ್ಮ ಸ್ಕಿನ್ ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಕೂದಲಿಗಾಗಿರ್ಬೋದು, ಆಮೇಲೆ ನಮ್ಮನ್ನು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೆ ಸರಿ ಕೊಬ್ಬರಿ ಎಣ್ಣೆಲೆ ಮಾಡೋಣ ಅಂತ ಹೇಳಿ ಎಣ್ಣೆ ಕಾದ ನಂತರ ಡೈರೆಕ್ಟ್ ಇದನ್ನೇ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಏನೂ ಸಾಸಿವೆ, ಜೀರಿಗೆ ಅಂತ ಏನೂ ಬೇಕಾಗಿರೋದಿಲ್ಲ. ಸಾಸಿವೆನ ನಾನು ಹಾಕೋದಿಲ್ಲ ಇದಕ್ಕೆ, ಜೀರಿಗೆ ಮಾತ್ರ ಹಾಕ್ತಾ ಇರೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ ತಕ್ಷಣವೇ ಅದು ಚಟಪಟ ಅಂದ ತಕ್ಷಣ ನಾನು ಇಲ್ಲಿ ಏನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಲೂಗಡ್ಡೆ ಏನು ಬೇಯಬೇಕು ಅಂತ ಇಲ್ಲ, ಅದು ನೀಟಾಗಿ ಆಯಿಲಲ್ಲೇ ಫ್ರೈ ಆದರೆ ಸಾಕಾಗುತ್ತೆ. ಅದಕ್ಕೆ ಅದನ್ನು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೇ ನಾನು ಸ್ವಲ್ಪ ಜೀರಿಗೆನ ಈ ಹಂತದಲ್ಲಿ ಹಾಕ್ಕೊಳ್ತೀನಿ. ನೀವು ಮುಂಚಿತವಾಗೇ ಏನಾದ್ರು ಜೀರಿಗೆ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಯಾವುದು ಹಾಕಿರಲ್ಲ ಅಲ್ವಾ ಇಂಗ್ರೀಡಿಯೆಂಟ್ಸು, ಅದರಿಂದ ಜೀರಿಗೆನೇ ಜಾಸ್ತಿ ಬೆಂದೋಗಿ ಸೀದೋಗೋ ರೀತಿಯಲ್ಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಾಡುವಾಗ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ, ಅಂದರೆ ಆಲೂಗಡ್ಡೆ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಒಂದು 70% ಬೆಂದಿದೆ ಅಂತ ಹೇಳಿದಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಆಲೂಗಡ್ಡೆಲೂ ಕೂಡ ಒಂದು ಕೋಟ್, ಉಪ್ಪಿನದು ಕೋಟ್ ಆಗಬೇಕು. ಆವಾಗಲೇ ಆಲೂಗಡ್ಡೆ ತಿನ್ನುವಾಗ ಉಪ್ಪಿನಂಶನೂ ನಮಗೆ ಗೊತ್ತಾಗೋದು, ಟೇಸ್ಟ್ ಬರೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಒಂದು 3 to 4 ಮಿನಿಟ್ಸ್ ಬಾಡಿಸ್ಕೊಳ್ತೀನಿ. ಅದು ಬಾಡಿದ ನಂತರ ಅದು ಬೆಂದಿದೆ, ಒಂದು ಕೋಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿದಾಗ ನಾನೀಗ ನೆನೆಸಿಟ್ಕೊಂಡಿದ್ದಂತಹ ಸಾಬುದಾನನ ಅಥವಾ ಸಬ್ಬಕ್ಕಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ನೀವು ಜಾಸ್ತಿ ಹೊತ್ತೇನು ಬೇಯಿಸಬೇಕು ಅಂತ ಹೇಳಿ ಅಗತ್ಯನೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಫ್ರೈ ಮಾಡ್ತೀವಲ್ಲ, ಆ ಫ್ರೈ ಮಾಡೋ ಒಂದು 4-5 ಮಿನಿಟ್ಸ್ ಒಳಗಡೆನೆ ಇದು ಬೆಂದೋಗುತ್ತೆ. ನಾನು ಇದಕ್ಕೆ ಜಾಸ್ತಿ ಏನು ನೀರ್ಗಿರ್ ಏನೂ ಹಾಕಬೇಕಾಗೇ ಇಲ್ಲ, ಅಗತ್ಯನೇ ಇಲ್ಲ. ಬರೀ ಸಬ್ಬಕ್ಕಿನ ಸಾಬುದಾನನ ಹಾಕಿಬಿಟ್ಟು, ಅಂದರೆ 3 to 4 ಅವರ್ಸ್ ನೆಂದಿರುವಂತಹ ಸಾಬುದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಒಂದು 4 ನಿಮಿಷದವರೆಗೆ ಅಷ್ಟೇ. ಆವಾಗ ಅದೇನೇ ಟ್ರಾನ್ಸ್ಪರೆಂಟಾಗಿ ನಮಗೆ ಗೊತ್ತಾಗೋಗುತ್ತೆ, ಅದು ಟೆಕ್ಸ್ಚರಲ್ಲೇ ಗೊತ್ತಾಗುತ್ತೆ ಆಗಿದೆ ಇದು ಅಂತ ಹೇಳಿಬಿಟ್ಟು. ಅದಕ್ಕೆ ಚೆನ್ನಾಗಿ ಮಾಡಿಕೊಂಡು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನಾನು ಈ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಅಂದರೆ ಮುಂಚಿತವಾಗಿ ನಾನು ಬರೀ ಇದಕ್ಕೆ ಮಾತ್ರ ಯಾವುದು ಆಲೂಗಡ್ಡೆಗೆ ಮಾತ್ರ ಹಾಕ್ಕೊಂಡಿದ್ದು. ಇದಕ್ಕೆ ಬೇಕಾಗಿರೋವಂಥದ್ದು ಸಬ್ಬಕ್ಕಿಗೂ ಸೇರಿಸಿ ಬೇಕಾಗಿರೋವಂಥ ಉಪ್ಪನ್ನು ನಾನು ಈ ಹಂತದಲ್ಲಿ ಹಾಕಿ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಹಾಗೆಯೇ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ಬೇಕಾದರೆ ನೀವು ಅರಿಶಿನ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಅರಿಶಿನ ಹಾಕಿಲ್ಲ. ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ನಾನು ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು. ನಿಮಗೆ ಬೇಕು ಅಂತ ಹೇಳಿದ್ರೆ ಬೇಕಾದರೆ ಈ ಕಡಲೆ ಬೀಜ ಇರುತ್ತಲ್ಲ, ಕಡಲೆ ಬೀಜದ್ದು ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪುಡಿ ಮಾಡ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಟ್ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಗುಗೆ ಎಲ್ಲ ಕೊಡ್ತಾ ಇದ್ದೆ, ಅವನಿಗೆ ಬೇಡ ಅಂತ ಹೇಳ್ದ. ಸೊ ಅದಕ್ಕೆ ನಾನು ಅದನ್ನೊಂದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ನೀವು ಬೇಕಾದರೆ ಅದನ್ನು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಮಾಡಿದ್ರಾ ಏನು ಅಂತ ಹೇಳಿಬಿಟ್ಟು. ನಾನು ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಸಾಲ ಬಾಕ್ಸ್ಗೆ ಫಿಲ್ ಮಾಡೋದಿತ್ತು. ಸ್ವಲ್ಪ ದಿನಕ್ಕೇ ಅಂದರೆ ಈಗ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗ್ತಿದೆ ಅಂತ ಹೇಳಿದ ತಕ್ಷಣವೇ ನಾನು ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಅದು ಮತ್ತೆ ರೀಫಿಲ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು. ಅದಕ್ಕೆ ನಾನಿವಾಗ ಅದು ಸ್ವಲ್ಪ ಖಾಲಿ ಆಗಿದ್ದರಿಂದ ಎಲ್ಲನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಮಸಾಲ ಬಾಕ್ಸಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಬಾಕ್ಸ್ಗೆ ಹಾಕಿಟ್ಕೋತೀವಿ ನಾವು ಈ ಥರ ಐಟಮ್ಸ್ನೆಲ್ಲನೂ ಅಂತ ಹೇಳಿದಾಗ ನಮಗೆ ಬಾಕ್ಸಸ್ ಕೂಡ ಅಗತ್ಯ ಜಾಸ್ತಿ ಬೀಳುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಅನ್ಸೋದು ಅಂತಂದರೆ ಜಾಸ್ತಿ ಸ್ಪೇಸ್ ಹಿಡ್ಕೊಳ್ಳುತ್ತೆ. ಇವಾಗ ನಿಮಗೆ ಗೊತ್ತಿರೋ ಹಂಗೆ ನಾವು ಓನ್ ಹೌಸ್ ಅಂತ ಹೇಳಿದಾಗ ನಾವು ಅದಕ್ಕೆ ಬೇಕಾದಂಥ ಪ್ರಾಪರಾಗಿ ರೆಡಿ ಮಾಡ್ಕೊಂಡಿರ್ತೀವಿ. ನಮ್ಮ ಹತ್ರ ಎಷ್ಟು ಅಡುಗೆ ಸಾಮಾನುಗಳಿದೆಯೋ ಅಥವಾ ಬೇರೆ ಏನೇ ಐಟಮ್ಸ್ ಇದ್ರೂ ಅದಕ್ಕೆ ಅಂತ ಒಂದು ಪ್ರಾಪರ್ ಪ್ಲೇಸಸ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಆದರೆ ರೆಂಟಲ್ ಹೌಸ್ಗೆ ನಾವು ಆ ಥರ ಕೇಳೋದಕ್ಕಾಗಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಪಾತ್ರೆಗಳನ್ನ ಕಡಿಮೆ ಇಟ್ಕೊಳ್ಳೋಕೆ ನೋಡ್ತೀನಿ. ಅಂದರೆ ಬಾಕ್ಸಸ್ಸು, ಡಬ್ಬಿಗಳು, ಸ್ಟೋರೇಜ್ ಬಾಕ್ಸಸ್ಸು ಆ ಥರದನ್ನು. ಅದರ ಬದಲಾಗಿ ನಾನು ಮಿಕ್ಕಿರುವಂತಹ ಗ್ರಾಸರಿ ಐಟಮ್ಸ್ನೆಲ್ಲನೂ ಒಂದು ದೊಡ್ಡ ಬಕೀಟು ಅಥವಾ ಒಂದು ಬಾಕ್ಸ್ಗಳಿರುತ್ತಲ್ಲ ಆ ಥರದ್ರಲ್ಲಿ, ಅಂದರೆ ಈಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗಳು, ಕಂಟೈನರ್ಗಳು ಸಿಗುತ್ತೆ ನೋಡಿ, ಅಂದರೆ ಈ ಥರ ಸ್ಟೋರೇಜ್ ಕಂಟೈನರ್ಗಳೇ ಸಿಗುತ್ತಲ್ಲ ಆ ಥರದ್ದು ಯಾವುದ್ರಲ್ಲಾದ್ರೂ ಎತ್ತಿಟ್ಕೊಳ್ತೀನಿ. ಆವಾಗ ನನಗೇನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಮುಗೀತು ಅದು ಅಂತ ಹೇಳಿದಾಗ ಅಲ್ಲಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಎತ್ತಿ ರಿಫಿಲ್ ಮಾಡ್ಕೊಳ್ತೀನಿ. ಆ್ಯಂಡ್ ಮೋರ್ ಓವರ್ ನನಗೆ ಮಸಾಲ ಬಾಕ್ಸ್ ಒಂದು ತೆಗೆದ್ರೆ ಸಾಕು, ಎಲ್ಲ ಪದಾರ್ಥ ಅದರೊಳಗಡೆನೇ ಇರುತ್ತಲ್ವ. ಸೊ ಯೋಚನೆ ಇಲ್ಲ ನಾನು ಬಿಡಿಸ್ಬೇಕು, ಎತ್ಕೋಬೇಕು, ಬೇರೆ ಬಾಕ್ಸ್ಗೆ ಹೋಗಬೇಕು, ಎತ್ಕೋಬೇಕು ಅಂತಿರಲ್ಲ. ಒಂದು ಬಾಕ್ಸ್ ತೆಗೀತು ಅಂತ ಹೇಳಿದ್ರೆ ಎಲ್ಲ ಅದರೊಳಗಡೆನೇ ಸಿಗುತ್ತೆ, ಎಲ್ಲ ಪಟಪಟ ಅಂತ ಕೆಲಸ ಆಗೋಗುತ್ತೆ. ಸೊ ಆ ಥರದ್ರಲ್ಲಿ ನಾನು ಎಲ್ಲನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಕಡಲೆಬೇಳೆ ಒಂದನ್ನು ಜಾಸ್ತಿ ಫಿಲ್ ಮಾಡ್ಕೊಳ್ತೀನಿ. ಇನ್ನೊಂದು ಬಾಕ್ಸ್ ಖಾಲಿ ಇದೆ ಆ್ಯಕ್ಚುಲಿ, ಅದಕ್ಕೆ ಕಡಲೆ ಬೀಜ ಹಾಕಬೇಕು. ಆಮೇಲಿಂದ ನಾನು ಫಿಲ್ ಮಾಡಿಕೊಂಡೆ ಅದನ್ನು. ಆ್ಯಂಡ್ ಕೊಬ್ಬರಿ ಎಣ್ಣೆನೂ ಕೂಡ ನಾನು ತೊಗೊಂಡು ಬಂದಿದ್ದೆ, ಅದು ಕೂಡ ಫಿಲ್ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡೆ. ಇದು ಚೆನ್ನಾಗಿದೆ ಪ್ಯಾಕೆಟು. ನಾನಿದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಇದುವರೆಗೂ ನಾನು ನಾರ್ಮಲಾಗಿ ಮನೇಲಿ ತೆಗೆಸ್ತೀವಲ್ಲ ಆ ಥರದ್ರಲ್ಲಿ ಯೂಸ್ ಮಾಡ್ತಾ ಇದ್ದೆ. ಬಟ್ ಇದು ಫಸ್ಟ್ ಟೈಮು. ಬಟ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿ ಏನೇನು ಫಿಲಪ್ ಮಾಡ್ಕೊಳ್ಬೇಕಾಗಿತ್ತು ಅದನ್ನೆಲ್ಲನೂ ರಿಫಿಲ್ ಮಾಡಿಕೊಂಡೆ ನಾನು. ಆದಷ್ಟು ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ನೈಟ್ಗೆ ತುಂಬಾ ಸಹಾಯ ಆಗುತ್ತೆ, ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಬಹುದು. ಈ ರೀತಿಯಾಗಿತ್ತು ನನ್ನ ಇವತ್ತಿನ ದಿನ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.